ಇನ್ನು ಈ ಮೂರೂ ಪಕ್ಷಗಳು ಎಲ್ಲೋ ಒಂದು ಕಡೆ ನಿರ್ಧಾರ ಮಾಡ್ರಂಗೆ ಕಾಣ್ತಾ ಇವೆ. ತಾವು ಹೊಡೆದಾಡಬೇಕು. ಜೊತೆಗೇನು ಅಂದರೆ ಈ ಆಂತರಿಕ ಕಚ್ಚಾಟ ಅನ್ನುವಂಥದ್ದು, ಬರೀ ಆಂತರಿಕ ಕಚ್ಚಾಟ, ಒಂದು ಪಕ್ಷದ ಆಂತರಿಕ ಕಚ್ಚಾಟ ಕೇವಲ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ ಅಂದ್ಕೋಬೇಡಿ. ವಿರೋಧ ಪಕ್ಷದಲ್ಲಿ ಈ ರೀತಿ ಕಚ್ಚಾಟ ಆಯಿತು ಅಂತಂದರೆ ಅವರು ಆಡಳಿತ ಪಕ್ಷದ ವೈಫಲ್ಯತೆಗಳನ್ನು ಹೆಂಗೆ ತೋರಿಸ್ತಾರೆ? ಆಡಳಿತ ಪಕ್ಷದಲ್ಲಿ ವೈಫಲ್ಯ ಆಯಿತು ಅಂತಂದರೆ ಅಭಿವೃದ್ಧಿ ಕಾಣೋದು ಹೆಂಗೆ ರಾಜ್ಯ? ಈ ಮೂರೂ ಪಕ್ಷಗಳಲ್ಲಿ 36 ಗೊಂದಲಗಳಿವೆ ನೋಡಿ. ಇದೆಲ್ಲದರ ನಡುವೆನೇ ಇನ್ನು ಬಿ ಜೆ ಪಿನಲ್ಲಿ ಈ ಬೇಗುದಿ ಇದೆಯಲ್ಲ, ಅದು ಆರ್ತಾ ಇಲ್ಲ. ಭಿನ್ನಮತ ಇದೆಯಲ್ಲ, ಅದು ಸರಿ ಹೋಗ್ತಾ ಇಲ್ಲ. ಬಡದಾಟ ಇನ್ನೂ ಕೂಡ ನಡೀತಾ ಇದೆ. ಈಗ ಮತ್ತೊಂದು ಟೀಮ್ ಕೇಂದ್ರದ ನಾಯಕರನ್ನು ಭೇಟಿ ಮಾಡ್ತೀವಿ ಅಂತ ಹೋಗ್ತಾ ಇದೆ. ಯತ್ನಾಳ್ ನೇತೃತ್ವದಲ್ಲಿ ಹೋಗುವಂಥ ಟೀಮ್ ವಕ್ಫ್ ನೆಪದಲ್ಲಿ ನಾವೇನೇನು ಮಾಡಿದ್ದೀವಿ ಅದರ ವರದಿ ಕೊಡಬೇಕು. ಈ ಮುಖಾಂತರ ರಾಜ್ಯದಲ್ಲಿ ಏನು ನಡೀತಾ ಇದೆ ಅದನ್ನು ಕೂಡ ಹೇಳಬೇಕು. ವಿಸ್ತೃತವಾಗಿ ಚರ್ಚೆ ಮಾಡಿಬರಬೇಕು ಅಂತ ಯತ್ನಾಳ್ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರು ಮುಂದುವರಿಯಕ್ಕೆ ಬಿಡಲ್ಲ ಅಂತ ನಿನ್ನೆ ತಾನೇ ಘೋಷಣೆ ಮಾಡಿರೋದು. ರಮೇಶ್ ಜಾರಕಿಹೊಳಿ ಮಾತಾಡಿದಂಥ ಮಾತು, ಅದಾದಮೇಲೆ ಬಾಯಿ ಬಿಗಿ ಹಿಡಿದು ಮಾತಾಡಬೇಕು ಅಂತ ವಿಜೇಂದ್ರ ಕೊಟ್ಟಂಥ ವಾರ್ನಿಂಗ್, ಇದೆಲ್ಲದರ ನಡುವೆ ಯತ್ನಾಳ್ ಟೀಮ್ ಯಾಕೋ ತಗ್ಗುವ ಬಗ್ಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಅವರು ಮತ್ತೆ ಕೇಂದ್ರದ ನಾಯಕರನ್ನ ಭೇಟಿ ಮಾಡ್ತಾರಂತೆ. ಹೋಗಿ ವಕ್ಫ್ ವರದಿ ಕೊಡೋದರ ಜೊತೆಗೆ ನಿನ್ನೆ ರಾಜ್ಯದಲ್ಲಿ ಏನು ನಡೀತಾ ಇದೆ ಅದೆಲ್ಲ ವಿವರಗಳನ್ನು ಕೂಡ ಕೊಟ್ಟು ಬರಬೇಕು ಅನ್ನುವಂಥ ಪ್ಲಾನ್. ಅಂದರೆ ಇನ್ನೂ ಕೂಡ ಒಳಗಡೆಗೆ ಅಸಮಾಧಾನ ಇದ್ದೇ ಇದೆ. ಯಾವುದೇ ಕಾರಣಕ್ಕೂ ವಿಜೇಂದ್ರ ಮುಂದುವರಿಬಾರದು. ಯಡಿಯೂರಪ್ಪನವ್ರ ಮೇಲೆ ಬಹಳ ನಮಗೆ ಗೌರವ ಇದೆ, ಆದರೆ ವಿಜೇಂದ್ರ ಈ ಸ್ಥಾನಕ್ಕೆ ಅರ್ಹರಲ್ಲ ಅಂತ ಪದೇ ಪದೇ ರಮೇಶ್ ಜಾರಕಿಹೊಳಿ ಹೇಳೋದು. ಬರೀ ಅವ್ರನ್ನ ರಕ್ಷಣೆ ಮಾಡುವುದರಲ್ಲೇ ಯಡಿಯೂರಪ್ಪ ನಿರತರಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದು. ಅದಾದಮೇಲೆ ಇವರು ಬಾಯಿ ಬಿಗಿ ಹಿಡಿದು ಮಾತಾಡಿ ಅಂತ ವಿಜೇಂದ್ರ ಹೇಳಿದ್ದು. ಅಂದರೆ ಇದಿನ್ನೂ ಕೂಡ ಈ ಅಸಮಾಧಾನ ಜಾಸ್ತಿ ಆಗ್ತಾ ಇದೆ ವಿನಃ ಅದನ್ನು ಸರಿ ಮಾಡಲಿಕ್ಕೆ ಆಗ್ತಾ ಇಲ್ಲ.